ರೋಹಿತ್ ಶರ್ಮಾ ಮತ್ತು ಡೇವಿಡ್ ವಾರ್ನರ್ ಇವರಿಬ್ಬರ IPL ಕೆರಿಯರ್ ಕಂಪ್ಯಾರಿಸನ್ ಮಾಡೋಣ. ಯಾರು ವಿನ್ ಆಗ್ತಾರೆ ನೋಡೋಣ ಬನ್ನಿ. ರೋಹಿತ್ ಶರ್ಮಾ ಡೇಟ್ ಆಫ್ ಬರ್ತ್ ಏಪ್ರಿಲ್ 30, 1987, ಪ್ರಸ್ತುತ ವಯಸ್ಸು 37 ವರ್ಷ. ಡೇವಿಡ್ ವಾರ್ನರ್ ಡೇಟ್ ಆಫ್ ಬರ್ತ್ ಅಕ್ಟೋಬರ್ 27, 1986, ಪ್ರಸ್ತುತ ವಯಸ್ಸು 38 ವರ್ಷ. ರೋಹಿತ್ ಶರ್ಮಾ ಭಾರತೀಯ ಆಟಗಾರ, ಡೇವಿಡ್ ವಾರ್ನರ್ ಆಸ್ಟ್ರೇಲಿಯನ್ ಆಟಗಾರ. ರೋಹಿತ್ ಶರ್ಮಾ 2008ರಲ್ಲಿ IPL ಜರ್ನಿ ಶುರು ಮಾಡ್ತಾರೆ. ಡೇವಿಡ್ ವಾರ್ನರ್ 2009ರಲ್ಲಿ IPL ಜರ್ನಿ ಶುರು ಮಾಡ್ತಾರೆ. ರೋಹಿತ್ ಶರ್ಮಾ ಓಪನಿಂಗ್ ಬ್ಯಾಟರ್, ಡೇವಿಡ್ ವಾರ್ನರ್ ಕೂಡ ಓಪನಿಂಗ್ ಬ್ಯಾಟರ್. ರೋಹಿತ್ ಶರ್ಮಾ ಪ್ರಸ್ತುತ 2025ರ 18ನೇ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಪರ ಆಡ್ತಾ ಇದ್ದಾರೆ. ಡೇವಿಡ್ ವಾರ್ನರ್ ಪ್ರಸ್ತುತ 2025ರ 18ನೇ ಸೀಸನ್ನ ಆಕ್ಷನ್ನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ. ರೋಹಿತ್ ಶರ್ಮಾ 257 ಮ್ಯಾಚ್ಗಳನ್ನು ಆಡಿದ್ದು 6628 ರನ್ಸ್ಗಳನ್ನ ಗಳಿಸಿದ್ದಾರೆ. ಡೇವಿಡ್ ವಾರ್ನರ್ 184 ಮ್ಯಾಚ್ಗಳನ್ನು ಆಡಿದ್ದು 6565 ರನ್ಸ್ಗಳನ್ನ ಗಳಿಸಿದ್ದಾರೆ. ಹೆಚ್ಚು ರನ್ಸ್ಗಳನ್ನ ಗಳಿಸಿರೋದ್ರಿಂದ ಪಾಯಿಂಟ್ಸ್ ಹೋಗ್ತಾ ಇದೆ ರೋಹಿತ್ ಶರ್ಮಾಗೆ. ರೋಹಿತ್ ಶರ್ಮಾ 2 ಸೆಂಚುರೀಸ್ಗಳನ್ನ ಮಾಡಿದರೆ, ಡೇವಿಡ್ ವಾರ್ನರ್ 4 ಸೆಂಚುರೀಸ್ಗಳನ್ನ ಮಾಡಿದರೆ ಪಾಯಿಂಟ್ಸ್ ಹೋಗ್ತಾ ಇದೆ ಡೇವಿಡ್ ವಾರ್ನರ್ಗೆ. ರೋಹಿತ್ ಶರ್ಮಾ 43 ಅರ್ಧಶತಕಗಳನ್ನ ಮಾಡಿದರೆ, ಡೇವಿಡ್ ವಾರ್ನರ್ 62 ಅರ್ಧಶತಕಗಳನ್ನ ಮಾಡಿದರೆ ಪಾಯಿಂಟ್ಸ್ ಹೋಗ್ತಾ ಇದೆ ಡೇವಿಡ್ ವಾರ್ನರ್ಗೆ. ರೋಹಿತ್ ಶರ್ಮಾರ ಹೈಯೆಸ್ಟ್ ಸ್ಕೋರ್ 109, ಡೇವಿಡ್ ವಾರ್ನರ್ ಹೈಯೆಸ್ಟ್ ಸ್ಕೋರ್ 126, ಪಾಯಿಂಟ್ಸ್ ಹೋಗ್ತಾ ಇದೆ ಡೇವಿಡ್ ವಾರ್ನರ್ಗೆ. ರೋಹಿತ್ ಶರ್ಮಾ ಬ್ಯಾಟಿಂಗ್ ಆ್ಯಾವ್ರೇಜ್ 29.72, ಡೇವಿಡ್ ವಾರ್ನರ್ ಬ್ಯಾಟಿಂಗ್ ಆ್ಯಾವ್ರೇಜ್ 40.52, ಪಾಯಿಂಟ್ಸ್ ಹೋಗ್ತಾ ಇದೆ ಡೇವಿಡ್ ವಾರ್ನರ್ಗೆ. ರೋಹಿತ್ ಶರ್ಮಾ ಸ್ಟ್ರೈಕ್ ರೇಟ್ 131.14, ಡೇವಿಡ್ ವಾರ್ನರ್ ಸ್ಟ್ರೈಕ್ ರೇಟ್ 139.77, ಪಾಯಿಂಟ್ಸ್ ಹೋಗ್ತಾ ಇದೆ ಡೇವಿಡ್ ವಾರ್ನರ್ಗೆ. ರೋಹಿತ್ ಶರ್ಮಾ 599 ಫೋರ್ಸ್ಗಳನ್ನ ಹೊಡೆದಿದ್ದಾರೆ, ಡೇವಿಡ್ ವಾರ್ನರ್ 663 ಫೋರ್ಸ್ಗಳನ್ನ ಹೊಡೆದಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ಡೇವಿಡ್ ವಾರ್ನರ್ಗೆ. ರೋಹಿತ್ ಶರ್ಮಾ 280 ಸಿಕ್ಸ್ ಹೊಡೆದಿದ್ದಾರೆ, ಡೇವಿಡ್ ವಾರ್ನರ್ 236 ಸಿಕ್ಸ್ಗಳನ್ನ ಹೊಡೆದಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ರೋಹಿತ್ ಶರ್ಮಾಗೆ. ರೋಹಿತ್ ಶರ್ಮಾ 17 ಬಾರಿ ಡಕ್ಔಟ್ ಆಗಿದ್ದಾರೆ, ಡೇವಿಡ್ ವಾರ್ನರ್ 11 ಬಾರಿ ಡಕ್ಔಟ್ ಆಗಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ಡೇವಿಡ್ ವಾರ್ನರ್ಗೆ. ರೋಹಿತ್ ಶರ್ಮಾ 29 ಬಾರಿ ನಾಟ್ಔಟ್ ಆಗಿದ್ದಾರೆ, ಡೇವಿಡ್ ವಾರ್ನರ್ 22 ಬಾರಿ ನಾಟ್ಔಟ್ ಆಗಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ರೋಹಿತ್ ಶರ್ಮಾಗೆ. ರೋಹಿತ್ ಶರ್ಮಾ ಒಂದು ಸೀಸನ್ನ ಅತ್ಯಂತ ಹೆಚ್ಚು ರನ್ಸ್ ಅಂದರೆ 538 ರನ್ಸ್ ಗಳಿಸಿದ್ದಾರೆ. ಡೇವಿಡ್ ವಾರ್ನರ್ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 848 ರನ್ಸ್ ಗಳಿಸಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ಡೇವಿಡ್ ವಾರ್ನರ್ಗೆ. ರೋಹಿತ್ ಶರ್ಮಾ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 5 ಬಾರಿ 50+ ರನ್ಸ್ ಸ್ಕೋರ್ ಮಾಡಿದ್ದಾರೆ. ಡೇವಿಡ್ ವಾರ್ನರ್ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 8 ಬಾರಿ 50+ ರನ್ಸ್ ಸ್ಕೋರ್ ಮಾಡಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ಡೇವಿಡ್ ವಾರ್ನರ್ಗೆ. ರೋಹಿತ್ ಶರ್ಮಾ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 52 ಫೋರ್ಸ್ಗಳನ್ನ ಹೊಡೆದಿದ್ದಾರೆ. ಡೇವಿಡ್ ವಾರ್ನರ್ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 88 ಫೋರ್ಸ್ಗಳನ್ನ ಹೊಡೆದಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ಡೇವಿಡ್ ವಾರ್ನರ್ಗೆ. ರೋಹಿತ್ ಶರ್ಮಾ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 28 ಸಿಕ್ಸ್ಗಳನ್ನ ಗಳಿಸಿದ್ದಾರೆ. ಡೇವಿಡ್ ವಾರ್ನರ್ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ಅಂದರೆ 31 ಸಿಕ್ಸ್ಗಳನ್ನ ಗಳಿಸಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ಡೇವಿಡ್ ವಾರ್ನರ್ಗೆ. ರೋಹಿತ್ ಶರ್ಮಾ 101 ಕ್ಯಾಚ್ಗಳನ್ನ ಹಿಡಿದಿದ್ದಾರೆ, ಡೇವಿಡ್ ವಾರ್ನರ್ 83 ಕ್ಯಾಚ್ಗಳನ್ನ ಹಿಡಿದಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ರೋಹಿತ್ ಶರ್ಮಾಗೆ. ರೋಹಿತ್ ಶರ್ಮಾ 158 ಮ್ಯಾಚ್ಗಳನ್ನು ಆಡಿದ್ದು 87 ಮ್ಯಾಚ್ಗಳನ್ನು ವಿನ್ ಮಾಡಿಸಿದ್ದಾರೆ. ಈ ಮೂಲಕ 55.06 ವಿನ್ ಪರ್ಸೆಂಟೇಜನ್ನು ಹೊಂದಿದ್ದಾರೆ. ಡೇವಿಡ್ ವಾರ್ನರ್ 83 ಮ್ಯಾಚ್ಗಳನ್ನು ಆಡಿದ್ದು 40 ಮ್ಯಾಚ್ಗಳನ್ನು ವಿನ್ ಮಾಡಿಸಿದ್ದಾರೆ. ಈ ಮೂಲಕ 48.19 ವಿನ್ ಪರ್ಸೆಂಟೇಜನ್ನು ಹೊಂದಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ರೋಹಿತ್ ಶರ್ಮಾಗೆ. ರೋಹಿತ್ ಶರ್ಮಾ ಯಾವುದೇ ಆರೆಂಜ್ ಕ್ಯಾಪ್ ವಿನ್ ಆಗಿಲ್ಲ. ಡೇವಿಡ್ ವಾರ್ನರ್ 3 ಆರೆಂಜ್ ಕ್ಯಾಪ್ ವಿನ್ ಆಗಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ಡೇವಿಡ್ ವಾರ್ನರ್ಗೆ. ರೋಹಿತ್ ಶರ್ಮಾ 19 ಬಾರಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ವಿನ್ ಆಗಿದ್ದಾರೆ. ಡೇವಿಡ್ ವಾರ್ನರ್ 18 ಬಾರಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ವಿನ್ ಆಗಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ರೋಹಿತ್ ಶರ್ಮಾಗೆ. ರೋಹಿತ್ ಶರ್ಮಾ 6 ಬಾರಿ IPL ಟ್ರೋಫಿ ವಿನ್ ಆಗಿದ್ದಾರೆ. ಡೇವಿಡ್ ವಾರ್ನರ್ 2 ಬಾರಿ IPL ಟ್ರೋಫಿ ವಿನ್ ಆಗಿದ್ದಾರೆ, ಪಾಯಿಂಟ್ಸ್ ಹೋಗ್ತಾ ಇದೆ ರೋಹಿತ್ ಶರ್ಮಾಗೆ. ಡೇವಿಡ್ ವಾರ್ನರ್ ವಿನ್ನರ್ ಆಗಿದ್ದಾರೆ. ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಪ್ಲೇಯರ್ ನೇಮನ್ನು ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ಕಂಪೇರ್ ವಿಡಿಯೋಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.